ಮತ್ತೊಂದು ಕಡೆ ಈಗ ಸರ್ಕಾರ ನಡೆಸಿರುವಂತಹ ಈ ಜಾತಿ ಗಣತಿಯಲ್ಲಿ ರಾಜ್ಯದಲ್ಲಿ ಮುಸ್ಲಿಮರೇ ನಂಬರ್ 1 ಅಂತ ತೋರಿಸಲಾಗಿದೆ. ಇದೇ ವಿಚಾರವಾಗಿ ವಿಪಕ್ಷ ಬಿಜೆಪಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಾ ಇದೆ. ಹಲವರು ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಹೇಗೆ ಸಾಧ್ಯ ಇದು ಅಂತ. ಆದ್ರೀಗ ಇದರ ಅಸಲಿ ಕಾರಣ TV9ಗೆ ಲಭ್ಯ ಆಗಿರುವಂತಹ ವರದಿಯಲ್ಲಿ ಬಯಲಾಗಿದೆ. ಮುಸ್ಲಿಮರಲ್ಲಿ 97 ಉಪಪಂಗಡಗಳಿದ್ರೂ ಒಂದೇ ಪ್ರವರ್ಗದಲ್ಲಿ ಪರಿಗಣನೆ. ಮತ್ತೊಂದು ಚರ್ಚೆಗೆ ಗ್ರಾಸವಾದ ಜಾತಿ ಗಣತಿ ವರದಿ. ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಜಾತಿ ಗಣತಿ ವರದಿ ವಿವಾದದ ಬೆಂಕಿ ಹೊತ್ತಿಸಿದೆ. ಈ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆ ನಡೆಯುತ್ತಿದೆ. ಇದೇ ಹೊತ್ತಲ್ಲಿ ಪ್ರಬಲ ಸಮುದಾಯಗಳ ವಿರೋಧಕ್ಕೆ ಪುಷ್ಟಿ ನೀಡುವಂತೆ ವರದಿಯಲ್ಲಿ ಮತ್ತಷ್ಟು ಗೊಂದಲಕಾರಿ ಅಂಶಗಳಿರುವುದು ಬಯಲಾಗಿದೆ. ಹಿಂದುಳಿದ ವರ್ಗಗಳ ಆಯೋಗ ಸಚಿವರಿಗೆ ನೀಡಲಾಗಿರುವ ಜಾತಿ ಗಣತಿಯ ವರದಿಯ 53ನೇ ಪುಟದಿಂದ ಮುಸ್ಲಿಂ ಸಮುದಾಯದ ಬಗ್ಗೆ ಅಂಕಿ ಅಂಶಗಳನ್ನು ನೀಡಲಾಗಿದೆ. ಈ ಜಾತಿ ಗಣತಿ ವರದಿಯಲ್ಲಿ ಮುಸ್ಲಿಮರ 93 ಉಪಪಂಗಡಗಳನ್ನ ಗುರುತಿಸಲಾಗಿದೆ. ಆದರೆ ಮುಸ್ಲಿಂ ಉಪಪಂಗಡಗಳನ್ನ ಒಟ್ಟಾಗಿ ಪರಿಗಣಿಸಲಾಗಿದೆ. ಮುಸ್ಲಿಂ ಉಪಪಂಗಡಗಳೆಲ್ಲವೂ ಒಂದೇ ಕೆಟಗರಿ, ಅಂದ್ರೆ ಕೆಟಗರಿ 2B ಅಡಿಯಲ್ಲೇ ಎಲ್ಲಾ ಮುಸ್ಲಿಂ ಉಪಪಂಗಡಗಳನ್ನ ಪರಿಗಣಿಸಲಾಗಿದೆ. ಆದರೆ ಉಳಿದ ಹಿಂದೂ ಜಾತಿಗಳಲ್ಲಿ ಕೆಟಗರಿ ಪ್ರಕಾರ ಬೇರೆ ಬೇರೆ ವರ್ಗೀಕರಿಸಲಾಗಿದೆ. ಒಂದೇ ಜಾತಿಯಾದರೂ ಬೇರೆ ಬೇರೆ ಕೆಟಗರಿಯಲ್ಲಿ ಪರಿಗಣಿಸಲಾಗಿದೆ. ಪ್ರವರ್ಗ 1, ಪ್ರವರ್ಗ 2, ಪ್ರವರ್ಗ 3ರಲ್ಲಿ ಬೇರೆ ಬೇರೆ ಜಾತಿಗಳು ಹಂಚಿ ಹೋಗಿವೆ. ಲಿಂಗಾಯತರಲ್ಲೇ 95ಕ್ಕೂ ಹೆಚ್ಚು ಉಪಪಂಗಡಗಳನ್ನ ವಿಂಗಡಣೆ ಮಾಡಲಾಗಿದ್ದು, ಹಲವು ಉಪಪಂಗಡಗಳು ಬೇರೆ ಬೇರೆ ಕೆಟಗರಿಯಲ್ಲಿ ಸೇರ್ಪಡೆಯಾಗಿವೆ. ಅತ್ಯಂತ ಹಿಂದುಳಿದ, ಅತಿ ಹಿಂದುಳಿದ ಹಾಗೂ ಹಿಂದುಳಿದ ವರ್ಗಗಳಾಗಿ ವಿಭಜನೆಯಾಗಿವೆ. ಈ ವಿಭಜನೆಯಿಂದ ಒಟ್ಟು ಜಾತಿಯ ಸಂಖ್ಯೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಕಂಡು ಬಂದಿದೆ. ಆದರೆ ಈ ವರದಿಯನ್ನ ಸಮರ್ಥಿಸಿಕೊಂಡಿರುವ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಜಯಪ್ರಕಾಶ್, ಮುಸ್ಲಿಮರಲ್ಲಿ ಒಳಪಂಗಡಗಳಿರೋದು ನಿಜ, ಆದರೆ ಕೆಲ ಲಿಂಗಾಯತರೇ ಕೇವಲ ಉಪಪಂಗಡಗಳನ್ನ ಮಾತ್ರ ಉಲ್ಲೇಖಿಸಿದ್ದಾರೆ ಅಂತ ತಿಳಿಸಿದ್ದಾರೆ. ಹಿಂದೂಗಳಲ್ಲಿ ಯಾವ ರೀತಿಯಲ್ಲಿ ಬೇರೆ ಬೇರೆ ಜಾತಿ ಇದೆ, ಅದೇ ರೀತಿಯಲ್ಲಿ ಮುಸ್ಲಿಮ್ಸ್ ಅಲ್ಲೂ ನಮಗೆ ಒಂದು 93 ಜಾತಿ ಉಪಜಾತಿ ಸಿಕ್ಕಿದೆ. ಹೌದು, ಅದು ಅವರ ಮನವಿಯ ಮೇಲೆ ಅದನ್ನೆಲ್ಲ ಪರಿಶೀಲಿಸಿ ಅದನ್ನೆಲ್ಲ ನಾವು ತೀರ್ಮಾನ ತಗೊಂಡಿದ್ದೇವೆ. ಹಿಂದೂಗಳನ್ನು ಬೇರೆ ಬೇರೆ ತೋರಿಸಿ ಜಾಸ್ತಿ ಸಿಕ್ಕಿದೆ, ಮುಸ್ಲಿಮರನ್ನು ಒಂದೇ ಕಡೆಯಲ್ಲಿ ಸೇರಿಸಿದ್ದೇವೆ. ಅಲ್ಲಿ ಒಂದೇ ಕಡೆ ಅಲ್ಲ, ಕೆಲವು ಅಲೆಮಾರಿಯಲ್ಲೂ ಇರ್ತಾರೆ, ಕೆಲವರು ಪಿಂಜಾರ, ಚಪ್ಪರ ಒಂದು ಇವರೆಲ್ಲ ಇರ್ತಾರೆ. ಲಿಂಗಾಯತರಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆಗಿರೋದೇನೆಂದರೆ, ನಮ್ಮಿಂದ ಅಲ್ಲ, ಲಿಂಗಾಯತ ಗಾಣಿಗರು, ಲಿಂಗಾಯತ ಬಣಜಿಗರು, ಲಿಂಗಾಯತ ಸಾಧರು ಅವರು ಸರ್ಟಿಫಿಕೇಟ್ 2Aಗೋಸ್ಕರ ಉಪಜಾತಿಯ ಲಿಂಗಾಯತ ಅಂತ ಬಿಟ್ಟಿದ್ದಾರೆ. ಮುಂದೆ ಪುನಃ ವಾಪಸ್ ಬಂದರೂ ಬರ್ಬೋದು ಅವರು ವಾಪಸ್ ಲಿಂಗಾಯತ ಅಂತ. ಆದರೆ ಆ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ನಮಗೆ ಅವರು ಲಿಂಗಾಯತ ಅಂತ ಹಾಕದೇ ಇದ್ರು, ಈಗ ಸಮೀಕ್ಷೆಗೆ ಹೋದವರು ಅವರು ಲಿಂಗಾಯತ ಅಂತ ಹೇಳಿದ್ರೆ ಇವ್ರು ಯಾಕೆ ಬರ್ಕೊಂಡಿರ್ತಾರೆ? ನಮ್ಮ ಸಂಖ್ಯೆ ಇನ್ನೂ ಹೆಚ್ಚಿದೆ ಎಂದ ಸಚಿವ ಜಮೀರ್. ನಮ್ಮಲ್ಲಿ ಒಳಪಂಗಡ ಇಲ್ಲ, NA ಹ್ಯಾರಿಸ್ ವಾದ. 2011ರಲ್ಲೇ ಮುಸ್ಲಿಮರ ಜನಸಂಖ್ಯೆ 75 ಲಕ್ಷ ಇತ್ತು. ಆದರೆ ಈಗಿನ ಜಾತಿ ಗಣತಿ ವರದಿಯಲ್ಲಿ ಮುಸ್ಲಿಂ ಸಂಖ್ಯೆ ಕಡಿಮೆ ಇದೆ ಎಂದು ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ. ಇನ್ನು NA ಹ್ಯಾರಿಸ್ ನಮ್ಮಲ್ಲಿ ಒಳಪಂಗಡ ಇಲ್ಲ ಅಂತ ತಿಳಿಸಿದ್ದಾರೆ. 75,000 ಈ ರಿಪೋರ್ಟ್ ಪ್ರಕಾರ 75,000 ಏನೋ 75 ಲಕ್ಷ ಏನೋ ಆಗಿದೆ. ಈಗ 2011ರಲ್ಲಿ ಇದ್ದಿದ್ದು, ನಾವು ಯಾವಾಗಲೂ 75 ಲಕ್ಷನೇ ಇದ್ದಿದ್ದು. ಏನು ಒಂದು 0.5% ಕಡಿಮೆ ಆಗಿದೆ, ಜಾಸ್ತಿ ಏನಾಗಲಿಲ್ಲ. ಇದು ನಂಬರ್ 1 ಅಲ್ಪಸಂಖ್ಯಾತರು ಅಂತ ಹೇಳ್ತಾವ್ರೆ, ಕಡಿಮೆನೇ ಆಗಿದೆ. ಆ ಕಾರಣಕ್ಕೆ ಇವತ್ತು ಚರ್ಚೆ ಇದೆ, ಕ್ಯಾಬಿನೆಟ್ ಚರ್ಚೆ ಆಗಲಿ. ಮುಸ್ಲಿಂ ಅಂದ್ರೆ ಒಂದೇ, ಅದರಲ್ಲಿ ಎಲ್ಲ ಜಾತಿದು ತಗೊಂಡಿದ್ದಾರೆ. ಈಗ ಯಾವ್ದಾರ ಒಂದ್ ಜಾತಿಗೆ ಸೇರಿಸಬೇಕಾದ್ರೆ ಅದನ್ನ ಆಡ್ ಆನ್ ಮಾಡಿದ್ರೆ ಆಯ್ತಲ್ಲ. ಇಷ್ಟೊಂದೆಲ್ಲ ಇಲ್ಲ, 4-5 ಇದೆ, ಅದೆಲ್ಲ ಮುಸ್ಲಿಂ ಅಂತ ಒಂದ್ರಲ್ಲಿ, ಅದೆಲ್ಲ ಮುಸ್ಲಿಂ ಅನ್ನೋದ್ರಲ್ಲೇ ಬರುತ್ತೆ, ಅದು ಬೇರೆ ಬೇರೆ ಬರಲ್ಲ. ಅಂಕಿ ಸಂಖ್ಯೆ ಬಗ್ಗೆ ವಾದ ಪ್ರತಿವಾದ ಏನೇ ಇರಲಿ, ಇಂದಿನ ಸಂಪುಟ ಸಭೆಯಲ್ಲಿ ಈ ಎಲ್ಲಾ ಗೊಂದಲಗಳಿಗೂ ತೆರೆ ಬೀಳುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.